ಪ್ರಮಾಣ ವಿಚಾರಕ್ಕೆ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಅಪಸ್ವರಗಳು ಕೇಳಿಬರ್ತದೆ ಸರ್. ಮಾಡಬಾರ್ದು ಹೈಕಮಾಂಡ್ ಎದುರಿಗೆ ಪ್ರಸ್ತಾಪ ಮಾಡ್ತೀರಾ? ಇನ್ನೂ ಫೈನಲ್ಲೇ ಆಗಿಲ್ಲ ರೀ. ಅಧ್ಯಕ್ಷರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಿಜಯೇಂದ್ರ ಅವರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮೆಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಬರ್ತಾರೆ, ಈಗ ಬರ್ತಾ ಇದ್ದಾರೆ ಅವರು. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈಗ ಎಲ್ಲರ ಅಭಿಪ್ರಾಯ ಏನಿದೆ ಆ ಪ್ರಕಾರ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಸರ್, ಈ ವಿಚಾರದಲ್ಲಿ ಹೈಕಮಾಂಡ್ ಸಲಹೆ ಏನಾದ್ರು ಪಡಿತೀರಾ? ಇಲ್ಲ ಇದೆಲ್ಲ ಹೈಕಮಾಂಡ್ ಗಮನಕ್ಕೆ ತರುವಂಥ ವಿಚಾರ ಏನಲ್ಲ. ಇದೆಲ್ಲ ತರ್ತೆ. ಇದನ್ನು ಇನ್ನೂ ಆಗಿಲ್ಲ, ಫೈನಲ್ ಆಗಿಲ್ಲ. ಧರ್ಮಸ್ಥಳದ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ನಾಯಕರು ಬೇಡ ಅನ್ನುವಂತ ಮಾತುಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸದಾನಂದ ಗೌಡರು ಅನ್ನೋದು 2 ದಿನ ಫೋನ್ ಮಾಡಿ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ, ಆದರೂ ಏನು ಆಕ್ಟ್ ಆಗಿಲ್ಲ. ಹಿರಿಯ ನಾಯಕರನ್ನೇ ಅಪಸ್ವರ ಇದು ಮಾಡ್ತಾರೆ ನೋಡಿ. ಧರ್ಮಸ್ಥಳದ ವಿಚಾರವಾಗಿ ಸದಾನಂದ ಗೌಡರು ನನ್ನ ಹತ್ರ ಮಾತಾಡಿದ್ರು, ನಿನ್ನೆ ಮಾತಾಡಿದ್ರು. ಹಣ ಬೇಡಣ ಇದು ಅಂತ ಹೇಳಿದ್ದಾರೆ. ಸುರೇಶ್ ಕುಮಾರು ಪತ್ರನೇ ಬರೆದಿದ್ದಾರೆ. ಬೆಲ್ಲದವರು ನನ್ನ ಜೊತೆ ಮಾತಾಡಿದ್ದಾರೆ. ಮಹೇಶ್ ತೆಂಗಿನಕಾಯಿನೂ ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಸುನೀಲ್ ಕುಮಾರ್ ಅವರು ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ, ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮುಂದುವರಿಯೋಣ ಅಂತ ಹೇಳಿದ್ದೀರಿ. ಅದಕ್ಕೆ ಈಗ ಎಲ್ಲರ ಬೇಡ ಅಂತ ಹೇಳಿರೋದ್ರಿಂದ ಈಗ ಬರ್ತಾ ಇದ್ದಾರೆ ಅಧ್ಯಕ್ಷರು, ಚರ್ಚೆ ಮಾಡಿ. ವಿಚಾರದಲ್ಲಿ ಅವ್ರು ಹೇಳಿದ್ದು 2 ದಿನಗಳ ಮುಂಚೆನೇ ಇಂಥದ್ದೊಂದು ಕಡೆ ನಡೀತಾ ಇದೆ ಅಂತ ಹೇಳಿದ್ರು ಏನು ಆಕ್ಟ್ ಮಾಡಲಿಲ್ಲ ನಮ್ಮವರು. ಅದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಹೆಸರುಗಳು ಗೊತ್ತಿಲ್ಲ ನನಗೆ. ಅದರಿಂದ ಅದ್ರ ಬಗ್ಗೆ ನಾನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಸರ್, ಈಗ ಧರ್ಮಸ್ಥಳದಲ್ಲಿ ಹಣೆ ಪ್ರಮಾಣ ವಿಚಾರಕ್ಕೆ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಅಪಸ್ವರಗಳು ಕೇಳಿಬರ್ತದೆ ಸರ್. ಮಾಡಬಾರ್ದು ಹೈಕಮಾಂಡ್ ಎದುರಿಗೆ ಪ್ರಸ್ತಾಪ ಮಾಡ್ತೀರಾ? ಇನ್ನೂ ಫೈನಲ್ಲೇ ಆಗಿಲ್ಲ ರೀ. ಅಧ್ಯಕ್ಷರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಿಜಯೇಂದ್ರ ಅವರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮೆಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಬರ್ತಾರೆ, ಈಗ ಬರ್ತಾ ಇದ್ದಾರೆ ಅವರು. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈಗ ಎಲ್ಲರ ಅಭಿಪ್ರಾಯ ಏನಿದೆ ಆ ಪ್ರಕಾರ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಸರ್, ಈ ವಿಚಾರದಲ್ಲಿ ಹೈಕಮಾಂಡ್ ಸಲಹೆ ಏನಾದ್ರು ಪಡಿತೀರಾ? ಇಲ್ಲ ಇದೆಲ್ಲ ಹೈಕಮಾಂಡ್ ಗಮನಕ್ಕೆ ತರುವಂಥ ವಿಚಾರ ಏನಲ್ಲ. ಇದೆಲ್ಲ ತರ್ತೆ. ಇದನ್ನು ಇನ್ನೂ ಆಗಿಲ್ಲ, ಫೈನಲ್ ಆಗಿಲ್ಲ. ಧರ್ಮಸ್ಥಳದ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ಹಿರಿಯ ನಾಯಕರು ಬೇಡ ಅನ್ನುವಂತ ಮಾತುಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸದಾನಂದ ಗೌಡರು ಅನ್ನೋದು 2 ದಿನ ಫೋನ್ ಮಾಡಿ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ, ಆದರೂ ಏನು ಆಕ್ಟ್ ಆಗಿಲ್ಲ. ಹಿರಿಯ ನಾಯಕರನ್ನೇ ಅಪಸ್ವರ ಇದು ಮಾಡ್ತಾರೆ ನೋಡಿ. ಧರ್ಮಸ್ಥಳದ ವಿಚಾರವಾಗಿ ಸದಾನಂದ ಗೌಡರು ನನ್ನ ಹತ್ರ ಮಾತಾಡಿದ್ರು, ನಿನ್ನೆ ಮಾತಾಡಿದ್ರು. ಹಣ ಬೇಡಣ ಇದು ಅಂತ ಹೇಳಿದ್ದಾರೆ. ಸುರೇಶ್ ಕುಮಾರು ಪತ್ರನೇ ಬರೆದಿದ್ದಾರೆ. ಬೆಲ್ಲದವರು ನನ್ನ ಜೊತೆ ಮಾತಾಡಿದ್ದಾರೆ. ಮಹೇಶ್ ತೆಂಗಿನಕಾಯಿನೂ ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಸುನೀಲ್ ಕುಮಾರ್ ಅವರು ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ, ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮುಂದುವರಿಯೋಣ ಅಂತ ಹೇಳಿದ್ದೀರಿ. ಅದಕ್ಕೆ ಈಗ ಎಲ್ಲರ ಬೇಡ ಅಂತ ಹೇಳಿರೋದ್ರಿಂದ ಈಗ ಬರ್ತಾ ಇದ್ದಾರೆ ಅಧ್ಯಕ್ಷರು, ಚರ್ಚೆ ಮಾಡಿ. ವಿಚಾರದಲ್ಲಿ ಅವ್ರು ಹೇಳಿದ್ದು 2 ದಿನಗಳ ಮುಂಚೆನೇ ಇಂಥದ್ದೊಂದು ಕಡೆ ನಡೀತಾ ಇದೆ ಅಂತ ಹೇಳಿದ್ರು ಏನು ಆಕ್ಟ್ ಮಾಡಲಿಲ್ಲ ನಮ್ಮವರು. ಅದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಹೆಸರುಗಳು ಗೊತ್ತಿಲ್ಲ ನನಗೆ. ಅದರಿಂದ ಅದ್ರ ಬಗ್ಗೆ ನಾನು ಪಕ್ಷದ ವೇದಿಕೆ